ಧನುರಾಶಿ ಪತಿಪತ್ನಿಯರ ಜಗಳಕ್ಕೆ ಈ ದಿವಸ ಔಷಧಿ ಇಲ್ಲ. ಯಾರು ಏನೇ ಸಲಹೆಯನ್ನು ಕೊಟ್ಟರು, ಯಾರು ಯಾವುದೇ ರೀತಿಯಲ್ಲಿ ತಿಳುವಳಿಕೆಯನ್ನು ಹೇಳಿದರೂ ಗಂಡ ಹೆಂಡತಿಯರ ಜಗಳ ಮಾತ್ರ ತಪ್ಪುವುದಿಲ್ಲ. ಬೇರೆಯವರ ಮಾತು ವ್ಯರ್ಥವಾಗಿ ಹೋಗುತ್ತೆ. ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಕ್ಕಳ ವಯಸ್ಸಿಗೆ ಅನುಗುಣವಾದಂತಹ ಚಟುವಟಿಕೆಯಲ್ಲಿ ಇದ್ದಾರಾ, ದಾರಿಯನ್ನು ಬದಲಾಯಿಸಿದಾರಾ, ದಾರಿ ಬಿಟ್ಟಿದ್ದಾರಾ, ಇವೆಲ್ಲದರ ಬಗ್ಗೆ ನಿಮ್ಮ ಗಮನ ಪರಿಪೂರ್ಣವಾಗಿ ಇರಬೇಕಾಗತ್ತೆ. ಕುಟುಂಬದ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದನ್ನು ಹಂತ ಹಂತವಾಗಿ ಸರಿಯಾಗಿ ಪರಾಮರ್ಶೆ ಮಾಡಿ ಇರುವಂತಹ ಸಮಸ್ಯೆಯನ್ನು ಅಲ್ಲಲ್ಲೇ ಮೊಟಕುಗೊಳಿಸಿ ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾದಂಥದ್ದು. ರಾಜಕೀಯ ಸಂಪರ್ಕದಿಂದ, ರಾಜಕಾರಣಿಗಳ ಸಂಪರ್ಕದಿಂದ ಒಂದಷ್ಟು ಲಾಭವಾಗ್ತಕ್ಕಂತಹ ಸಾಧ್ಯತೆ ಇದೆ. ದೇಹಾಲಸ್ಯ ಮತ್ತು ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ. ಶಾರೀರಿಕವಾಗಿ ತುಂಬ ಆಲಸ್ಯವನ್ನು ತೋರಿಸ್ತೀರಿ, ಸೋಮಾರಿತನವನ್ನು ತೋರಿಸ್ತೀರಿ ಅಂತಕ್ಕಂಥದ್ದು. ವ್ಯವಹಾರದಲ್ಲಿ ಸಹಭಾಗಿತ್ವ, ಅದರಿಂದ ಲಾಭ. ಬೇರೆಯವರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಿಂದ ಮಾಡ್ತಕ್ಕಂತಹ ಕೆಲಸದಿಂದ ನಿಮಗೆ ಒಂದಷ್ಟು ಲಾಭ ಸಿಕ್ಕಬಹುದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಗಣಪತಿಗೆ 21 ಗರಿಕೆಯನ್ನು ಸಮರ್ಪಣೆ ಮಾಡಿ. ಶುಭವಾಗಿ. ಮಕರ ರಾಶಿ ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವರಿಗೆ ತೊಂದರೆಯಾಗಬಹುದು. ಎಚ್ಚರಿಕೆಯನ್ನು ವಹಿಸಿ. ವಿದೇಶ ಪ್ರವಾಸಕ್ಕೆ, ವಿದೇಶದ ಪ್ರಯಾಣಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲದ ಸೂಚನೆಗಳು ಕಾಣುತ್ತೆ. ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ಯೋಗ ಇರುವಾಗ ಆ ಕೆಲಸಗಳು ನಡೆಯಲಿ ಅಂತಕ್ಕಂಥದ್ದು ಹಾರೈಕೆ. ಬೇರೆಯವರನ್ನು ಗೌರವಿಸಿದರೆ ನಿಮಗೂ ಕೂಡ ಗೌರವ ಸಿಕ್ಕತ್ತೆ. ಅದರಿಂದ ಲಾಭ ಇದೆ, ಶುಭ ಇದೆ. ನನಗಿಂತ ಯಾರೂ ದೊಡ್ಡವರಲ್ಲ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಬಂದುಬಿಟ್ರೆ ಅದಕ್ಕಿಂತ ನಿಕೃಷ್ಟವಾದಂತಹ ಪರಿಸ್ಥಿತಿ ಮತ್ತೊಂದಿಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆತ್ಮೀಯರ ಜೊತೆಯಲ್ಲಿ ವೈಮನಸ್ಯ ಉಂಟಾಗಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಯಾವ ಕಾರಣಕ್ಕೆ ನಾನು ಮಾತನ್ನು ಆಡ್ತಾ ಇದ್ದೀನಿ, ಯಾವ ಕಾರಣಕ್ಕೆ ನಿಷ್ಠುರ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಾಗಬೇಕು. ಸರಿಯಾದಂತಹ ದಿನಚರಿಯನ್ನು ಆಯೋಜನೆ ಮಾಡಿಕೊಳ್ಳಿ. ಎಲ್ಲ ಕೆಲಸವೂ ಕೂಡ ಪ್ಲ್ಯಾಂಡ್ ಆಗಿರಲಿ. ಅದರಂತೆ ಎಲ್ಲ ಕೆಲಸಗಳು ನಡೆದರೆ ನಿಮಗೆ ಅನುಕೂಲ ಹೆಚ್ಚಾಗುತ್ತೆ. ಬಹುನಿರೀಕ್ಷಿತವಾದಂತಹ ಕೆಲಸ ತುಂಬ ವಿಳಂಬವಾಗ್ಬೋದು. ಯಾವುದೋ ಒಂದು ಕೆಲಸದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಅಥವಾ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರಿ, ಆದರೆ ಅದು ತುಂಬ ನಿಧಾನವಾಗಬಹುದು. ಆಗ ಬಹಳ ಬೇಸರವಾಗುತ್ತೆ. ಮತ್ತೆ ಪ್ರಯತ್ನವನ್ನು ಮಾಡೋಣ, ಬೇರೆ ಬೇರೆ ಮಾರ್ಗದಿಂದ ಪ್ರಯತ್ನ ಮಾಡೋಣ, ಇವೆಲ್ಲ ಮನಸ್ಸಿಗೆ ಬರಬಹುದು. ವಿಷ್ಣುತ್ರಯೀ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ಕುಟುಂಬದ ಶಾಂತಿಯನ್ನು ಕಾಪಾಡಬೇಕು. ಇದಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಮಾಣಿಕವಾದಂತಹ ವರ್ತನೆ ಅತಿ ಮುಖ್ಯ ಅಂತ ಹೇಳಬೇಕಾದಂಥದ್ದು. ಅಂದುಕೊಂಡಂತಹ ಕೆಲಸ ಕೈಗೂಡುವುದರಿಂದ ಹೆಚ್ಚಿನ ಉತ್ಸಾಹ ನಿಮಗೆ ಬರುತ್ತೆ. ಹಾಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸಾಗತ್ತೆ ಅನ್ನುವಂಥದ್ದು. ಸಮಾಜದ ಜನಪ್ರಿಯತೆಯ ಹಿಂದೆ ಹೋಗಬೇಡಿ. ಜನ ನನ್ನನ್ನು ಹೊಗಳಬೇಕು, ನನಗೆ ಸನ್ಮಾನ ಮಾಡಬೇಕು, ನಾನು ಮಾಡಿದಂತಹ ಕೆಲಸವನ್ನು ಗುರುತಿಸಬೇಕು, ಗೌರವಿಸಬೇಕು, ಇವೆಲ್ಲ ಮನಸ್ಸಿಗೆ ಬಂದುಬಿಟ್ರೆ ಅದರ ಹಿಂದೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರೆ ನೈಜತೆಯನ್ನು, ಪ್ರಾಮಾಣಿಕತೆಯನ್ನು ಕಳ್ಕೊಳ್ಬೇಕಾಗತ್ತೆ. ಇದು ಜ್ಞಾಪಕದಲ್ಲಿರಬೇಕು. ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗುವಂಥದ್ದಿದೆ. ಮರಗೆಲಸ ಮಾಡ್ತಕ್ಕಂಥವರಿಗೆ ತುಂಬ ಅನುಕೂಲ ಇರತಕ್ಕಂತಹ ದಿವಸ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಾಧನೆ ಮಾಡೋದಕ್ಕೆ ಒಳ್ಳೆಯ ಅವಕಾಶಗಳು, ಆ ರೀತಿಯ ವಾತಾವರಣ ಒದಗಿ ಬರ್ತಕ್ಕಂಥದ್ದು. ಮಕ್ಕಳ ಶಿಕ್ಷಣದ ವಿಚಾರವನ್ನು ಕುರಿತು ಯಾವ ಚಿಂತೆಯೂ ಬೇಡ. ಅವರ ಪಾಡಿಗೆ ಅವರು ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆ, ಗೌರವ ಎಲ್ಲವೂ ಕೂಡ ನಿಮ್ಮದಾಗುವಂಥದ್ದಿದೆ. ಅಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸಗಳಾಗುತ್ತೆ. ಭಗವದ್ ಅನುಗ್ರಹ, ಅದೃಷ್ಟ ಚೆನ್ನಾಗಿದೆ ಅಂತಾದರೆ ಸಣ್ಣದಾಗಿ ಒಂದು ಪ್ರಯತ್ನವನ್ನು ಮಾಡಿದರೂ ಸಾಕು, ಆ ಕೆಲಸಗಳೆಲ್ಲ ಪರಿಪೂರ್ಣವಾಗ್ತಕ್ಕಂಥದ್ದು. ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡೋದಕ್ಕೆ ಇದು ಸಕಾಲ. ಪ್ರಯತ್ನವನ್ನು ಮಾಡಿ. ನಿಮ್ಮ ಶಕ್ತಿಗೆ ಅನುಗುಣವಾದಂತಹ
ಅದಕ್ಕೆ ಲೋಪವಿಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಸಹಾಯವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಅನ್ನುವಂಥದ್ದು. ಹೊಸ ಆಸ್ತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡ್ಬೋದು. ಆಸ್ತಿ ಅಥವಾ ಅದರಿಂದ ಬರತಕ್ಕಂತಹ ಆದಾಯ ನಿಮ್ಮದಾಗ್ತಕ್ಕಂತಹ ಸೂಚನೆ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.